ಇನ್ನು ಗಣೇಶ ವಿಸರ್ಜನೆ ವೇಳೆ ನಾಗಮಂಗಲ ಕೊತ ಇದು ಕೋಮು ಗಲಭೆ ಅಲ್ಲ, ಗುಂಪು ಘರ್ಷಣೆ. ಓಕೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಫಸ್ಟ್ ರಿಯಾಕ್ಷನ್. ಕೋಮು ಗಲಭೆ ನಡೆದಿದೆ ಅಂತ ಹೇಳೋಕೆ ಆಗಲ್ಲ, ಇದೊಂದು ಸಣ್ಣ ಪ್ರಮಾಣದ ಘಟನೆ. ಪರಮೇಶ್ವರ್ ಸಣ್ಣ ಏನಪ್ಪ ಇವರಿಗೆ ಸಣ್ಣ ಪ್ರಮಾಣದ ಘಟನೆ? ಹೌದು, ನಿಮಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿದ್ದು ಕೂಡ ನಮಗೆ ಸಣ್ಣ ಪ್ರಮಾಣದ ಘಟನೆ. ಏನೀಗ ಪೆಟ್ರೋಲ್ ಬಾಂಬ್ ಸುರಿತಾ ಇದ್ದಾರೆ, ಲಾಂಗ್ ಇದೆ, ಮಚ್ಚಿದೆ, 16 ವಾಹನಗಳು ಸುಟ್ಟು ಕರಕರಾಗಿದೆ. ಇವ್ರಿಗೇನು ಕಾಣ್ತಿಲ್ವಾ, ಗೊತ್ತಾಗ್ತಿಲ್ವಾ? ಮಂದನ ಏನು ಗೊತ್ತಾಗ್ತಿಲ್ಲಪ್ಪ ನನಗೆ. ಈ ಟೈಮಲ್ಲಿ ಹೆಂಗೆ ಕೊಡಬೇಕು? ಯಾರಾದರೂ ಕೈಯಲ್ಲಿ ಕಲ್ಲಿಡ್ಕೊಂಡಿದ್ರೆ ಟಪಕ್ಕ ಕೆಳಗೆ ಬೀಳಬೇಕು, ಅಪ್ಪ ಶೂಟ್ ಮಾಡಿಬಿಡ್ತಾರೆ ಅಂತ. ಈ ಪೆಟ್ರೋಲ್ ಬಾಂಬೆಲ್ಲ ಆಕಸ್ಮಿಕ. ಯಾಕಪ್ಪ ಈ ಥರ ಓಲೈಕೆ ಮಾಡ್ಕೊಂಡು ಇಷ್ಟೊಂದು ಬುಟ್ನೆಕ್ಕೋದ? ಇದು ಹೆಂಗೆ ಅನ್ಸುತ್ತೆ ನಿಮಗೆ? ಇದು ತೋರಿಸಿ ನಮಗೆ ಸ್ವಲ್ಪ ವಿಜುವಲ್ಲು. ಯಾವುದೋ ಎಲ್ಲ ಸುಟ್ಟು ಕರಕಲಾಗಿದೆಯಲ್ಲ, ಅದು ಒಂದು 7-8 ವಿಂಡೋಸ್ ಹಾಕಿದ್ರಲ್ಲ, ಅದನ್ನು ಕೂಡ ಒಂದು ಕಡೆ ಹಾಕಿ ಪರಮೇಶ್ವರ್ ಅವರ ಹೇಳಿಕೆಯನ್ನು ಕೂಡ ಹಾಕಿ. ಪರಮೇಶ್ವರ್ ಅವರೇ ಪ್ಲೀಸ್, ಒಂದೋ ನಿಮ್ಮ ಸುತ್ತಮುತ್ತ ಇರೋರನ್ನ ಬದಲಾಯಿಸಿ. ನಿಮಗೆ ಏನು ಮಾಹಿತಿ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ, ಏನು ಮಾಹಿತಿ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ. ಅವರು ಏನಾಗಿಲ್ಲ ಸರ್ ಅಂತ ಹೇಳಿರ್ಬೋದು. ಹಂಗಲ್ಲ ಸ್ವಾಮಿ. ನೀವು ಎಂಥ ರೀತಿಯಲ್ಲಿ ನೀವು ಈಗ ಮಾತಾಡಬೇಕು ಅಂತಂದರೆ, ಯಾರೇ ಸಮಾಜದಲ್ಲಿ ಅಶಾಂತಿ ಮೂಡಿಸೋದು? ಪೊಲೀಸ್ ವ್ಯವಸ್ಥೆ ಇದೆ ನೋಡಿ. ಯಾರಾದರೂ ಈ ಥರ ಸಮಾಜದಲ್ಲಿ ಅಶಾಂತಿ ಮೂಡಿಸುವಂಥ ಪ್ರಯತ್ನಗಳನ್ನು, ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ ಮಟ್ಟ ಹಾಕಿಬಿಡ್ತೀವಿ ಅಂತ ಒಂದು ಹೇಳಿಕೆ ಕೊಡಿ, 50% ಕಡಿಮೆ ಆಗತ್ತೆ. ನೀವು ಅದು ಆಕಸ್ಮಿಕ, ಅದು ಏನೋ ಹಂಗೆ ಕಲ್ಲು ಬಿಸಾಡಿದ್ರು ಅಷ್ಟಾಗುವಾಗ ನೀವು ಇಷ್ಟೆಲ್ಲ ದೊಡ್ಡದು ಮಾಡಬೇಡಿ ಅಂತಂದರೆ ನೀವೂ ಬೇಡ. ನಮಗೆ ರಾಷ್ಟ್ರಪತಿ ಆಳ್ವಿಕೆ ಇದ್ದರೆ ಅವರು ನಡೆಸ್ತಾರೆ, ನಾವು ಹಂಗೆ ಹೇಳೋಕ್ಕಾಗತ್ತಾ? ಭಾಳ ವಿನಮ್ರವಾಗಿ ಹೇಳ್ತಾ ಇದ್ದೀನಿ ಸರ್, ನಿಮ್ಮ ಬಗ್ಗೆ ಏನು ವಿವಾದಗಳೆಲ್ಲ ಭಾಳ ಕಡಿಮೆ. ನಿಮ್ಮ ಬಗ್ಗೆ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅನ್ನುವಂಥ ಒಂದು ಒಲವಿದೆ ನಮಗೆಲ್ಲ. ದಯವಿಟ್ಟು ಸ್ವಲ್ಪ ಫೈರ್ ಇರಬೇಕು ಸರ್. ಅಂದರೆ ಈ ದುಷ್ಟರನ್ನು ಸದೆ ಬಡಿಯುವಾಗ ಯಾರೇ ಆಗಿರಲಿ ದುಷ್ಟರನ್ನು ಸದೆ ಬಡಿಯುವಾಗ ಭಗವಂತ ಕೂಡ ಅವರ ಬಗ್ಗೆ ಕನಿಕರ ತೋರಿಸ್ತಾ ಇರಲಿಲ್ಲ. ನೀವಂತೂ ಪರಮೇಶ್ವರ, ನೀವಂತೂ ಕನಿಕರ ತೋರಲೇಬಾರ್ದು. ಏನು ಹೇಳಿದರೆ ಕೇಳಿಸ್ಕೊಳ್ಳಿ. ಸ್ಥಳದಲ್ಲೇ KSRP ಪ್ಲಟೂನ್ ಕೂಡ ನಿನ್ನೆನೇ ಗಲಭೆ ಆದಂಥ ಸಂದರ್ಭದಲ್ಲಿ ಹೋಗಿದೆ. ಅಲ್ಲಿ ಸೀನಿಯರ್ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ನಾನು ADG ಲಾ ಆ್ಯಂಡ್ ಆರ್ಡರ್ನವ್ರನ್ನು ಕೂಡ ಕಳಿಸ್ಕೊಟ್ಟಿದ್ದೆ. ಅವರು ಕೂಡ ನಿನ್ನೆ ವಿಸಿಟ್ ಮಾಡಿ ಅಲ್ಲೇ ಕ್ಯಾಂಪ್ ಮಾಡಿದರು. ಅದರಿಂದ ಎಲ್ಲವೂ ಕೂಡ ಈಗ ಶಾಂತಿಯಿಂದ ಇದೆ, ಯಾವುದೇ ಘಟನೆಗಳು ಮುಂದುವರೆದಿಲ್ಲ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮು ಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದನ್ನು. ಇಲ್ಲ ಅದೆಲ್ಲ ಇಮಿಡಿಯೇಟಾಗಿ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಆಗಿರುವಂಥದ್ದು. ಅದಕ್ಕೆ ನಾವು ಹೆಚ್ಚು ಇದನ್ನು ಬೆಳೆಯೋದಕ್ಕೂ ಬಿಡೋದಿಲ್ಲ, ಬಿಟ್ಟು ಇಲ್ಲ. ಪೊಲೀಸ್ನವರು ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಅದನ್ನು ಹೆಚ್ಚು ನೀವು ಕೂಡ ಅದನ್ನು ಹೆಚ್ಚು ನನ್ನ ಮನವಿ ಏನು ತಮ್ಮಲ್ಲಿ ಅಂದರೆ, ಹೆಚ್ಚು ಅದನ್ನು ಪ್ರಚಾರ ಕೊಡೋಕ್ಕೆ ಹೋಗಬೇಡಿ. ಸ್ಥಳದಲ್ಲೇ KSRP ಪ್ಲಟೂನ್ ಕೂಡ ನಿನ್ನೆನೇ ಗಲಭೆ ಆದಂಥ ಸಂದರ್ಭದಲ್ಲಿ ಹೋಗಿದೆ. ಅಲ್ಲಿ ಸೀನಿಯರ್ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ನಾನು ADG ಲಾ ಆ್ಯಂಡ್ ಆರ್ಡರ್ನವ್ರನ್ನು ಕೂಡ ಕಳಿಸ್ಕೊಟ್ಟಿದ್ದೆ. ಅವರು ಕೂಡ ನಿನ್ನೆ ವಿಸಿಟ್ ಮಾಡಿ ಅಲ್ಲೇ ಕ್ಯಾಂಪ್ ಮಾಡಿದರು. ಅದರಿಂದ ಎಲ್ಲವೂ ಕೂಡ ಈಗ ಶಾಂತಿಯಿಂದ ಇದೆ, ಯಾವುದೇ ಘಟನೆಗಳು ಮುಂದುವರೆದಿಲ್ಲ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿ. ಇನ್ನು ಗಣೇಶ ವಿಸರ್ಜನೆ ವೇಳೆ ನಾಗಮಂಗಲ ಕೊತ ಇದು ಕೋಮು ಗಲಭೆ ಅಲ್ಲ, ಗುಂಪು ಘರ್ಷಣೆ. ಓಕೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಫಸ್ಟ್ ರಿಯಾಕ್ಷನ್. ಕೋಮು ಗಲಭೆ ನಡೆದಿದೆ ಅಂತ ಹೇಳೋಕೆ ಆಗಲ್ಲ, ಇದೊಂದು ಸಣ್ಣ ಪ್ರಮಾಣದ ಘಟನೆ. ಸಣ್ಣ ಏನಪ್ಪ ಇವರಿಗೆ ಸಣ್ಣ ಪ್ರಮಾಣದ ಘಟನೆ? ಹೌದು, ನಿಮಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿದ್ದು ಕೂಡ ನಮಗೆ ಸಣ್ಣ ಪ್ರಮಾಣದ ಘಟನೆ. ಏನೀಗ ಪೆಟ್ರೋಲ್ ಬಾಂಬ್ ಸುರಿತಾ ಇದ್ದಾರೆ, ಲಾಂಗ್ ಇದೆ, ಮಚ್ಚಿದೆ, 16 ವಾಹನಗಳು ಸುಟ್ಟು ಕರಕರಾಗಿದೆ. ಇವ್ರಿಗೇನು ಕಾಣ್ತಿಲ್ವಾ, ಗೊತ್ತಾಗ್ತಿಲ್ವಾ? ಮಂದನ ಏನು ಗೊತ್ತಾಗ್ತಿಲ್ಲಪ್ಪ ನನಗೆ. ಈ ಟೈಮಲ್ಲಿ ಹೆಂಗೆ ಕೊಡಬೇಕು? ಯಾರಾದರೂ ಕೈಯಲ್ಲಿ ಕಲ್ಲಿಡ್ಕೊಂಡಿದ್ರೆ ಟಪಕ್ಕ ಕೆಳಗೆ ಬೀಳಬೇಕು, ಅಪ್ಪ
ಶೂಟ್ ಮಾಡಿಬಿಡ್ತಾರೆ ಅಂತ. ಈ ಪೆಟ್ರೋಲ್ ಬಾಂಬ್ ಎಲ್ಲ ಆಕಸ್ಮಿಕ. ಯಾಕಪ್ಪ ಈ ಥರ ಓಲೈಕೆ ಮಾಡ್ಕೊಂಡು ಇಷ್ಟೊಂದು ಬುಟ್ನೆಕ್ಕೋದ? ಇದು ಹೆಂಗೆ ಅನ್ಸುತ್ತೆ ನಿಮಗೆ? ಇದು ತೋರಿಸಿ ನಮಗೆ ಸ್ವಲ್ಪ ವಿಜುವಲ್ಲು ಯಾವುದೋ ಎಲ್ಲ ಸುಟ್ಟು ಕರಕಲಾಗಿದೆಯಲ್ಲ, ಅದು ಒಂದು 7-8 ವಿಂಡೋಸ್ ಹಾಕಿದ್ರಲ್ಲ, ಅದನ್ನು ಕೂಡ ಒಂದು ಕಡೆ ಹಾಕಿ ಪರಮೇಶ್ವರ್ ಅವರ ಹೇಳಿಕೆಯನ್ನು ಕೂಡ ಹಾಕಿ. ಪರಮೇಶ್ವರ್ ಅವರೇ ಪ್ಲೀಸ್ ಒಂದೋ ನಿಮ್ಮ ಸುತ್ತಮುತ್ತ ಇರೋರನ್ನ ಬದಲಾಯಿಸಿ. ನಿಮಗೆ ಏನು ಮಾಹಿತಿ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ, ಅವರು ಏನಾಗಿಲ್ಲ ಸರ್ ಅಂತ ಹೇಳಿರ್ಬೋದು. ಹಂಗಲ್ಲ ಸ್ವಾಮಿ, ನೀವು ಎಂಥ ರೀತಿಯಲ್ಲಿ ನೀವು ಈಗ ಮಾತಾಡಬೇಕು ಅಂತಂದರೆ, ಯಾರೇ ಸಮಾಜದಲ್ಲಿ ಅಶಾಂತಿ ಮೂಡಿಸೋದು? ಪೊಲೀಸ್ ವ್ಯವಸ್ಥೆ ಇದೆ ನೋಡಿ, ಯಾರಾದರೂ ಈ ಥರ ಸಮಾಜದಲ್ಲಿ ಅಶಾಂತಿ ಮೂಡಿಸುವಂಥ ಪ್ರಯತ್ನಗಳನ್ನು ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ ಮಟ್ಟ ಹಾಕಿಬಿಡ್ತೀವಿ ಅಂತ ಒಂದು ಹೇಳಿಕೆ ಕೊಡಿ, 50% ಕಡಿಮೆ ಆಗತ್ತೆ. ನೀವು ಅದು ಆಕಸ್ಮಿಕ, ಅದು ಏನೋ ಹಂಗೆ ಕಲ್ಲು ಬಿಸಾಡಿದ್ರು ಅಷ್ಟಾಗುವಾಗ ನೀವು ಇಷ್ಟೆಲ್ಲ ದೊಡ್ಡದು ಮಾಡಬೇಡಿ ಅಂತಂದರೆ, ನೀವೂ ಬೇಡ ನಮಗೆ. ರಾಷ್ಟ್ರಪತಿ ಆಳ್ವಿಕೆ ಇದ್ದರೆ ಅವರು ನಡೆಸ್ತಾರೆ, ನಾವು ಹಂಗೆ ಹೇಳೋಕ್ಕಾಗತ್ತಾ? ಭಾಳ ವಿನಮ್ರವಾಗಿ ಹೇಳ್ತಾ ಇದ್ದೀನಿ ಸರ್, ನಿಮ್ಮ ಬಗ್ಗೆ ಏನು ವಿವಾದಗಳೆಲ್ಲ ಭಾಳ ಕಡಿಮೆ. ನಿಮ್ಮ ಬಗ್ಗೆ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅನ್ನುವಂಥ ಒಂದು ಒಲವಿದೆ ನಮಗೆಲ್ಲ. ದಯವಿಟ್ಟು ಸ್ವಲ್ಪ ಫೈರ್ ಇರಬೇಕು ಸರ್. ಈ ದುಷ್ಟರನ್ನು ಸದೆ ಬಡಿಯುವಾಗ ಯಾರೇ ಆಗಿರಲಿ ದುಷ್ಟರನ್ನು ಸದೆ ಬಡಿಯುವಾಗ ಭಗವಂತ ಕೂಡ ಅವರ ಬಗ್ಗೆ ಕನಿಕರ ತೋರಿಸ್ತಾ ಇರಲಿಲ್ಲ. ನೀವಂತೂ ಪರಮೇಶ್ವರ, ನೀವಂತೂ ಕನಿಕರ ತೋರಲೇಬಾರ್ದು. ಏನು ಹೇಳಿದರೆ ಕೇಳಿಸ್ಕೊಳ್ಳಿ. ಸ್ಥಳದಲ್ಲೇ KSRP ಪ್ಲಟೂನ್ ಕೂಡ ನಿನ್ನೆನೇ ಗಲಭೆ ಆದಂಥ ಸಂದರ್ಭದಲ್ಲಿ ಹೋಗಿದೆ. ಅಲ್ಲಿ ಸೀನಿಯರ್ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ನಾನು ADG ಲಾ ಆ್ಯಂಡ್ ಆರ್ಡರ್ನವ್ರನ್ನು ಕೂಡ ಕಳಿಸ್ಕೊಟ್ಟಿದ್ದೆ. ಅವರು ಕೂಡ ನಿನ್ನೆ ವಿಸಿಟ್ ಮಾಡಿ ಅಲ್ಲೇ ಕ್ಯಾಂಪ್ ಮಾಡಿದರು. ಅದರಿಂದ ಎಲ್ಲವೂ ಕೂಡ ಈಗ ಶಾಂತಿಯಿಂದ ಇದೆ, ಯಾವುದೇ ಘಟನೆಗಳು ಮುಂದುವರೆದಿಲ್ಲ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮು ಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದನ್ನು. ಇಲ್ಲ ಅದೆಲ್ಲ ಇಮಿಡಿಯೇಟಾಗಿ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಆಗಿರುವಂಥದ್ದು. ಅದಕ್ಕೆ ನಾವು ಹೆಚ್ಚು ಇದನ್ನು ಬೆಳೆಯೋದಕ್ಕೂ ಬಿಡೋದಿಲ್ಲ, ಬಿಟ್ಟು ಇಲ್ಲ. ಪೊಲೀಸ್ನವರು ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಅದನ್ನು ಹೆಚ್ಚು ನೀವು ಕೂಡ ಅದನ್ನು ಹೆಚ್ಚು ನನ್ನ ಮನವಿ ಏನು ತಮ್ಮಲ್ಲಿ ಅಂದರೆ, ಹೆಚ್ಚು ಅದನ್ನು ಪ್ರಚಾರ ಕೊಡೋಕ್ಕೆ ಹೋಗಬೇಡಿ. ಸ್ಥಳದಲ್ಲೇ KSRP ಪ್ಲಟೂನ್ ಕೂಡ ನಿನ್ನೆನೇ ಗಲಭೆ ಆದಂಥ ಸಂದರ್ಭದಲ್ಲಿ ಹೋಗಿದೆ. ಅಲ್ಲಿ ಸೀನಿಯರ್ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ನಾನು ADG ಲಾ ಆ್ಯಂಡ್ ಆರ್ಡರ್ನವ್ರನ್ನು ಕೂಡ ಕಳಿಸ್ಕೊಟ್ಟಿದ್ದೆ. ಅವರು ಕೂಡ ನಿನ್ನೆ ವಿಸಿಟ್ ಮಾಡಿ ಅಲ್ಲೇ ಕ್ಯಾಂಪ್ ಮಾಡಿದರು. ಅದರಿಂದ ಎಲ್ಲವೂ ಕೂಡ ಈಗ ಶಾಂತಿಯಿಂದ ಇದೆ, ಯಾವುದೇ ಘಟನೆಗಳು ಮುಂದುವರೆದಿಲ್ಲ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿ